ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಮೊದಲನೇದಾಗಿ ನಾನು ಮನುಸ್ಮೃತಿಯ ಶ್ಲೋಕದೊಂದಿಗೆ ಈ ವಿಡಿಯೋನ ಪ್ರಾರಂಭ ಮಾಡಲು ಬಯಸಿದ್ದೇನೆ. ಮನುಸ್ಮೃತಿಯ ಶ್ಲೋಕದಲ್ಲಿ ಹೇಳಲಾಗಿದೆ, ಸ್ತ್ರೀಯರು ಮನೆಗೆ ಶುಭ ಯೋಗವನ್ನು ತರುವವರಾಗಿದ್ದಾರೆ. ಸ್ತ್ರೀಯರು ಎಲ್ಲ ರೀತಿಯ ಗೌರವಗಳಿಗೆ ಅರ್ಹರಾಗಿದ್ದಾರೆ. ಸ್ತ್ರೀಯರು ಮನೆಯನ್ನು ತಮ್ಮ ಅಸ್ತಿತ್ವದಿಂದ ಬೆಳಗುವಂಥವರಾಗಿದ್ದಾರೆ. ಸ್ತ್ರೀಯರು ಸಾಕ್ಷಾತ್ ಸಂಪತ್ತಿನ ಅಧಿದೇವತೆಗೆ ಸಮಾನರಾಗಿದ್ದಾರೆ. ಇಂತಹ ದೈವಿ ಸ್ವರೂಪರಾದ ಎಲ್ಲ ಮಹಿಳೆಯರಿಗೂ ಕೂಡ 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಇಂದು ಮಹಿಳೆಯರು ಅಡುಗೆ ಮನೆಯಿಂದ ಹಿಡಿದು ಆಕಾಶದವರೆಗೆ ಹಲವಾರು ಸಾಧನೆಗಳನ್ನು ಮಾಡಿರುವುದರ ಕುರಿತಾಗಿ ನನಗೆ ತಿಳಿದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ. ಖಂಡಿತವಾಗಿಯೂ ಕೂಡ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. 115ನೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ಈ ಸುಂದರ ಕಾರ್ಯಕ್ರಮದ ಘನ ಅಧ್ಯಕ್ಷರೇ, ಆದರಣೀಯ ಅತಿಥಿಗಳೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಶಿಕ್ಷಕ ಶಿಕ್ಷಕಿಯರೇ, ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಇಂದು ನಾವು ವಿಶ್ವದಾದ್ಯಂತ ಆಚರಿಸುವ ಮಹತ್ವದ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಪ್ರತಿ ವರ್ಷ ಮಾರ್ಚ್ 8ರಂದು ಮಹಿಳೆಯರ ಹಕ್ಕು, ಸಮಾನತೆ ಮತ್ತು ಸಾಧನೆಯನ್ನು ಸ್ಮರಿಸಲು ನಾವು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಒಂದು ಮಹಿಳಾ ದಿನಾಚರಣೆಯ ಆಚರಣೆಯ ಹಿನ್ನೆಲೆಯನ್ನೊಮ್ಮೆ ಗಮನಿಸುವುದಾದರೆ, ಮಹಿಳಾ ದಿನದ ಆರಂಭ ಸಾಮಾನ್ಯ ಶಕ 1908ರಲ್ಲಿ ಅಮೆರಿಕಾದಲ್ಲಿ ನಡೆದ ಮಹಿಳಾ ಕಾರ್ಮಿಕರ ಹೋರಾಟದಿಂದ ಶುರುವಾಯಿತು. ನಂತರ 1910ರಲ್ಲಿ ಡೆನ್ಮಾರ್ಕ್ ದೇಶದ ಕೋಪನ್ಹೇಗ್ ನಗರದಲ್ಲಿ ನಡೆದ ಮಹಿಳಾ ಸಮ್ಮೇಳನದಲ್ಲಿ ಈ ದಿನವನ್ನು ಆಚರಿಸಲು ನಿರ್ಧಾರ ಕೈಗೊಳ್ಳಲಾಯಿತು. ತದನಂತರ ಸಾಮಾನ್ಯ ಶಕ 1975ರಲ್ಲಿ ಯುನೈಟೆಡ್ ನೇಷನ್ಸ್ ಅಧಿಕೃತವಾಗಿ ಮಾರ್ಚ್ 8ನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಘೋಷಿಸಿತು. ಅಂದಿನಿಂದ ಇಂದಿನವರೆಗೆ ನಾವು ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ. ನಾವು ಈ ಒಂದು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯರನ್ನು ಸ್ಮರಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಾಧನೆ ಮಾಡುತ್ತಿದ್ದಾರೆ. ಅಡುಗೆ ಮನೆಯಿಂದ ಆಗಸದವರೆಗೆ ಮಹಿಳೆಯರ ಸಾಧನೆಗಳು ಅಜರಾಮರವಾಗಿವೆ. ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ, ಇಟ್ಟಿಗಿತ್ತಿ ಇಂದಿರಾ ಎಂದೇ ಪ್ರಸಿದ್ಧಿಯನ್ನು ಪಡೆದ ಇಂದಿರಾ ಗಾಂಧಿಯವರು ಭಾರತದ ಮೊಟ್ಟಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ತದನಂತರದಲ್ಲಿ ಪ್ರಸ್ತುತ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ಕೂಡ ಭಾರತದ ರಾಷ್ಟ್ರಪತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಮಹಿಳೆಯರ ಶಕ್ತಿಗೆ ಉದಾಹರಣೆಯ ದ್ಯೋತಕವಾಗಿ ನಿಂತಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆಯನ್ನೊಮ್ಮೆ ಅವಲೋಕನ ಮಾಡಿದಾಗ ಕಲ್ಪನಾ ಚಾವ್ಲಾರವರು ಅಂತರಿಕ್ಷಕ್ಕೆ ಹಾರಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ತದನಂತರ ಟೆಸ್ಸಿ ಥಾಮಸ್ ರವರು ಮಿಸೈಲ್ ವುಮೆನ್ ಆಫ್ ಇಂಡಿಯಾ ಅಂದರೆ ಭಾರತದ ಕ್ಷಿಪಣಿ ಮಹಿಳೆ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇನ್ನು ನಾವು ಕ್ರೀಡಾ ಕ್ಷೇತ್ರದಲ್ಲಿ ಸಾಧಕಿಯರನ್ನು ಗಮನಿಸಿದಾಗ ಪಿ.ವಿ. ಸಿಂಧೂರವರು ವಿಶ್ವಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದರು. ಮೇರಿ ಕೋಮ್ ರವರು ಅನೇಕ ಬಾರಿ ವಿಶ್ವ ಚಾಂಪಿಯನ್ ಪಟ್ಟವನ್ನು ಗಳಿಸಿದ ಮಹಾನ್ ಕ್ರೀಡಾಪಟುವಾಗಿದ್ದಾರೆ. ಇನ್ನು ಸಾಮಾಜಿಕ ಕ್ಷೇತ್ರಕ್ಕೆ ಬರುವುದಾದರೆ ಸಾವಿತ್ರಿಬಾಯಿ ಫೂಲೆ ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿಯಾಗಿ ಮಹಿಳೆಯರ ಶಿಕ್ಷಣಕ್ಕಾಗಿ ಕಾರ್ಯನಿರ್ವಹಿಸಿದ ಒಬ್ಬ ಪ್ರಮುಖ ಮಹಿಳೆಯಾಗಿದ್ದಾರೆ. ಇವರೆಲ್ಲರ ಸಾಧನೆಗಳು ನಮಗೆ ಹೇಳುವುದೇನೆಂದರೆ, ಮಹಿಳೆಯರು ಅವಕಾಶ ಸಿಕ್ಕರೆ ಅಸಾಧ್ಯವೆನ್ನುವುದನ್ನೇ ಸಾಧ್ಯ ಮಾಡುತ್ತಾರೆ. ಇಷ್ಟೆಲ್ಲ ನಾವು ಮಹಿಳಾ ಸಾಧಕಿಯರನ್ನು ಗಮನಿಸಿದ ನಂತರದಲ್ಲಿಯೂ ಕೂಡ ಈ ಒಂದು 21ನೇ ಶತಮಾನದಲ್ಲಿ ನಾವು ಜೀವಿಸುತ್ತಿರುವಾಗ ಈಗಲೂ ಕೂಡ ಹೆಣ್ಣು ಹುಟ್ಟಿದರೆ ಹೆಣ್ಣು ಹುಟ್ಟಿತ ಅಂತಾರೆ ಈ ಸಮಾಜದಲ್ಲಿ. ಜಾಸ್ತಿ ಕಲಿತ್ರೆ ಯಾಕೆ ಇಷ್ಟು ಕಲಿತೆ, ನಿನಗೆ ಗಂಡನ್ನು ಎಲ್ಲಿಂದ ಹುಡುಕಬೇಕು ಅಂತಾರೆ. ಮದುವೆಯಾದ ಮೇಲೆ ಮದುವೆಯಾಗಿ ಎಷ್ಟು ವರ್ಷವಾಯಿತು, ಮಕ್ಕಳಾಗಿಲ್ವಾ ಅಂತಾರೆ. ಇನ್ನು ಮಕ್ಕಳಾದರೆ ನೀನು ಸ್ವಲ್ಪ ಆಫೀಸ್ ಕೆಲಸ ಕಡಿಮೆ ಮಾಡಿ ಮಕ್ಕಳ ಜವಾಬ್ದಾರಿ ತಗೋಬೇಕು ಅಂತಾರೆ. ಇನ್ನು ಪ್ರಮೋಷನ್ ಸಿಕ್ಕರೆ ನಿನಗೆ ಪ್ರಮೋಷನ್ ಯಾವ ರೀತಿ ಸಿಕ್ತು, ಅದಕ್ಕೆ ಏನೇನು ಮಾಡಿದೆ ಅನ್ನೋದು ನಮಗೆ ಗೊತ್ತಿದೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ ಈ ಸಮಾಜದಲ್ಲಿ. ಆದ್ದರಿಂದ ನಾನು ಮಹಿಳೆಯರಿಗೆ ಹೇಳುವುದೇನೆಂದರೆ, ನೀವು ನಿಮ್ಮ ಜೀವನದಲ್ಲಿ ರಾಣಿಯಂತೆ ಯೋಚಿಸಿರಿ. ಸೋಲುಗಳಿಗೆ ಹೆದರಬೇಡಿ, ನೋವುಗಳಿಗೆ ಕುಗ್ಗಬೇಡಿ. ಸೋಲೆ ಗೆಲುವಿನ ಸೋಪಾನ ಎಂಬುದನ್ನು ಮರೆಯದಿರಿ. ಈ ಸಂದರ್ಭದಲ್ಲಿ ನನಗೆ ಮನುಸ್ಮೃತಿಯ ಮತ್ತೊಂದು ಶ್ಲೋಕ ನೆನಪಿಗೆ ಬರ್ತಾ ಇದೆ. ಅದೇನಪ್ಪ ಅಂದರೆ,
10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯರು ಸಮ, 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, 1000 ಜನ ತಂದೆಯರಿಗೆ ಒಬ್ಬ ತಾಯಿ ಸಮ. ಇಲ್ಲಿಯೂ ಕೂಡ ಸ್ತ್ರೀಯರ ಸ್ಥಾನಮಾನವನ್ನು ಎತ್ತಿ ಹಿಡಿಯಲಾಗಿದೆ. ಇನ್ನು ವೇದಗಳ ಕಾಲಕ್ಕೆ ಬರೋದಾದರೆ, ಋಗ್ವೇದ ಕಾಲದಲ್ಲಿ ಋಷಿಗಳ ಜೊತೆಗೆ ಸಾಧನೆ ಮಾಡುತ್ತಿದ್ದ ಋಷಿಕೆಯರು ಇದ್ದರು ಎಂದು ಉಲ್ಲೇಖಿಸಲಾಗಿದೆ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಒಂದು ಕಡೆ ಹೇಳ್ತಾರೆ, ವಿಶ್ವದ ಯಾವುದೇ ಧರ್ಮಗ್ರಂಥದ ಕೆಲವು ಭಾಗಗಳನ್ನಾದರೂ ಮಹಿಳೆಯರು ರಚಿಸಿಲ್ಲ, ಆದರೆ ಭಾರತದ ಧರ್ಮಗ್ರಂಥದ ಮಹತ್ವದ ಕೆಲವು ಭಾಗಗಳನ್ನು ಸ್ತ್ರೀಯರು ರಚಿಸಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಮಹಿಳೆ ಒಂದು ಶಕ್ತಿ, ಮಹಿಳೆ ಒಂದು ಬೆಳಕು, ಮಹಿಳೆ ಮನೆಗೆ ತಾಯಿ, ದೇಶಕ್ಕೆ ನಾಯಕಿ. ಅವಳ ಕನಸುಗಳಿಗೆ ರೆಕ್ಕೆ ನೀಡಿ, ಅವಳ ಧ್ವನಿಗೆ ಬಲ ನೀಡಿ, ಸಮಾನತೆಯ ದಾರಿ ಹಿಡಿದು ಹೊಸ ಭಾರತ ಕಟ್ಟೋಣ ನಾವು. ಸಮಾನತೆಯ ದಾರಿ ಹಿಡಿದು ಹೊಸ ಭಾರತ ಕಟ್ಟೋಣ ನಾವು. 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಧ್ಯೇಯವಾಕ್ಯವೇನೆಂದರೆ ಕ್ರಿಯೆಗೆ ವೇಗ ನೀಡಿ. ಈ ಒಂದು ಧ್ಯೇಯವಾಕ್ಯ ನಮಗೆ ಹೇಳುವುದೇನೆಂದರೆ, ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು, ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಿಸಬೇಕು, ಮನೆ ಮತ್ತು ಸಮಾಜದಲ್ಲಿ ಗೌರವ ನೀಡಬೇಕು. ಹೀಗೆ ಮಹಿಳೆಯರ ಉನ್ನತಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಒಬ್ಬ ಸ್ತ್ರೀಯು ವಿದ್ಯೆಗೆ ಸರಸ್ವತಿಯಾಗಿ, ಸಂಪತ್ತಿಗೆ ಲಕ್ಷ್ಮಿಯಾಗಿ, ಶಕ್ತಿಗೆ ಪಾರ್ವತಿಯಾಗಿ, ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಡುವ ತಾಯಿಯಾಗಿದ್ದಾಳೆ. ಇಂತಹ ಲೋಕಮಾತೆಗೆ ಕೋಟಿ ನಮನಗಳನ್ನು ಸಲ್ಲಿಸಿದರೂ ಸಾಲದು. ನೀವು ನಿಮ್ಮ ಮನೆಯಲ್ಲಿ ತಾಯಿಗೆ ಸಹಾಯ ಮಾಡಿದಾಗ, ಸಹಪಾಠಿ ಹುಡುಗಿಯರನ್ನು ಗೌರವಿಸಿದಾಗ, ನೀವು ಸಹ ಮಹಿಳಾ ಸಬಲೀಕರಣಕ್ಕೆ ಕೈ ಜೋಡಿಸುತ್ತಿದ್ದೀರಿ ಎಂದರ್ಥವಾಗುತ್ತದೆ. ಒಬ್ಬ ಮಹಿಳೆಗೆ ಶಿಕ್ಷಣ ನೀಡಿದರೆ ಒಂದು ಕುಟುಂಬವೇ ಶಿಕ್ಷಣ ಪಡೆದಂತೆ. ಅಮ್ಮನಿಂದ ಹಿಡಿದು ಮಡದಿಯವರೆಗೆ, ಸಹೋದರಿಯಿಂದ ಹಿಡಿದು ಪುತ್ರಿಯವರೆಗೆ ಮಹಿಳೆ ಎಂಬ ಬಲವೇ ಪುರುಷನಿಗೆ ಶಕ್ತಿ ತುಂಬುವ ಮಹಾನ್ ಚೈತನ್ಯ. ಮಹಿಳೆ ಎಂಬ ಬಲವೇ ಪುರುಷನಿಗೆ ಶಕ್ತಿ ತುಂಬುವ ಮಹಾನ್ ಚೈತನ್ಯವಾಗಿದೆ. ಇಂದು ನಾವೆಲ್ಲರೂ ಸೇರಿ ಒಂದು ಪ್ರತಿಜ್ಞೆ ಮಾಡೋಣ. ಮಹಿಳೆಯರ ಕನಸುಗಳಿಗೆ ಬೆಂಬಲ ನೀಡೋಣ, ಸಮಾನತೆಯನ್ನು ಕಾಪಾಡೋಣ, ಮಹಿಳೆಯರ ಗೌರವವನ್ನು ಉಳಿಸೋಣ. ಇಂತಹ ಮಹಾನ್ ಚೈತನ್ಯವಾದ ಎಲ್ಲ ಮಹಿಳೆಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ನಾರಿ ಶಕ್ತಿ, ದೇಶಕ್ಕೆ ಭಕ್ತಿ, ಕ್ರಿಯೆಗೆ ವೇಗ ನೀಡಿ, ಸಮಾನತೆ ಸಾಧಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನೋಡ್ತಾ ಇರೋರು ಪುರುಷರಾಗಿದ್ದರೆ ಮಹಿಳೆಯರನ್ನು ಗೌರವಿಸುವುದನ್ನು ಕಲಿಯಿರಿ. ಮಹಿಳೆಯರಾಗಿದ್ದರೆ ಮಹಿಳೆಯರಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡೋಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಇದುವರೆಗೂ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂಥ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.